ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಜಾನಪದ ಉತ್ಸವ 2025ಕ್ಕೆ ಚಾಲನೆ. ಚಿಂತಾಮಣಿ ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಸೊಗಡನ್ನು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಬೇಕು ಎಂದು ಜನಪದ ಲೋಕದ ಪಿತಾಮಹ ಎಚ್ಎಲ್ ನಾಗೇಗೌಡರ ಉದ್ದೇಶವಾಗಿತ್ತು ಎಂದು ಪ್ರಾಂಶುಪಾಲ ರಮೇಶ್ ಮತ್ತು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಟೊಮೊಟೊ ಕಿಂಗ್ ಶಬ್ದಿರುದ್ದೀನ್ ತಿಳಿಸಿದರು. ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹೋಗುವ ಮೂಲಕ ಜಾನಪದ ಸಂಸ್ಕೃತಿಯನ್ನು ಕಡೆಗಣಿಸುತ್ತಿದ್ದಾರೆ. ಹಳ್ಳಿಯ ಸೊಗಡು, ಗ್ರಾಮೀಣ ಬದುಕಿನ ಅನುಭವವೇ ಇಲ್ಲವಾಗಿದೆ. ಪೂರ್ವಿಕರ ಕಾಲದ ದಿನಬಳಕೆಯ ವಸ್ತುಗಳ ಪರಿಚಯವೇ ಯುವಜನಾಂಗಕ್ಕೆ ಗೊತ್ತಿಲ್ಲ. ಶ್ರಮಜೀವಿಗಳ ಕಷ್ಟ ಸುಖ, ನೋವು ನಲಿವುಗಳನ್ನು ಹಂಚಿಕೊಳ್ಳಲು ವ್ಯಕ್ತಪಡಿಸುತ್ತಿದ್ದ ಪದಗಳೇ ಜಾನಪದ ಸಂಸ್ಕೃತಿಯಾಗಿ ಹೊರಹೊಮ್ಮಿದೆ ಎಂದರು. ಯುವಜನಾಂಗ, ಅದರಲ್ಲೂ ವಿದ್ಯಾರ್ಥಿಗಳು ಜಾನಪದ ಸಂಸ್ಕೃತಿಯನ್ನು ಇಳಿಸಿ ಬೆಳೆಸಲು ಪಣತೊಡಬೇಕು. ನಗರಗಳ ಸಂಸ್ಕೃತಿಯಿಂದ ಹಳ್ಳಿಗಳ ಸಂಸ್ಕೃತಿಯ ಕಡೆ ಗಮನಹರಿಸಬೇಕು. ಆಳಕ್ಕೆ ಇಳಿದಾಗ ಮಾತ್ರ ಜಾನಪದ ಸಂಸ್ಕೃತಿಯ ಸೊಗಡನ್ನು ಆಸ್ವಾದಿಸಬಹುದು. ಒಮ್ಮೆಯಾದರೂ ಎಚ್ಎಲ್ ನಾಗೇಗೌಡ ಸ್ಥಾಪಿಸಿರುವ ಜಾನಪದ ಲೋಕಕ್ಕೆ ಭೇಟಿ ನೀಡಿ ಎಂದು ಸಲಹೆ ನೀಡಿದರು. ಪ್ರಾಧ್ಯಾಪಕ ಪ್ರೊಫೆಸರ್ ತಿಮ್ಮರಾಯಪ್ಪ ಮಾತನಾಡಿ, ಪ್ರಸಿದ್ಧ ಕವಿಗಳಿಂದಾಗಲಿ ಅಥವಾ ಯಾವುದೇ ರಾಜರ ಆಸ್ಥಾನ ವಿದ್ವಾಂಸರಿಂದ ಜಾನಪದ ಸಾಹಿತ್ಯದ ರಚನೆ ಆಗಿಲ್ಲ. ಬದಲಿಗೆ ಅಜ್ಞಾತವಾಗಿ ಉಳಿದು ಜನರ ನಡುವೆ ಮಣ್ಣಿನ ಬದುಕಿನ ಜತೆಯ ವಿನಾಭಾವ ಸಂಬಂಧವನ್ನು ಹೊಂದಿರುವ ಜನಸಾಮಾನ್ಯರ ಪದಗಳಿಂದ ರಚನೆಯಾಗಿರುವುದೇ ಜಾನಪದ ಸಾಹಿತ್ಯ. ಇಂತಹ ನೆಲಮೂಲ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ ಎಂದು ವಿಷಾದಿಸಿದರು. ಹಳ್ಳಿಯ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಶ್ರಮವನ್ನು ಮರೆಯಲು ಹಾಡಿಕೊಳ್ಳುತ್ತಿದ್ದ ಪದಗಳು, ರಾಗಿ, ಜೋಳ ಬೀಸುವಾಗ, ಭತ್ತ ಕುಟ್ಟುವಾಗ ಹಾಡುತ್ತಿದ್ದ ಪದಗಳೇ ಜಾನಪದ ಸಾಹಿತ್ಯವಾಗಿದೆ. ಗ್ರಾಮೀಣ ಜನರ ದಿನನಿತ್ಯದ ಬದುಕಿನ ಅನುಭವವನ್ನು ನೀಡುತ್ತದೆ. ಜಾನಪದ ಸಾಹಿತ್ಯಕ್ಕೆ ಬೆಲೆ ಕಟ್ಟುವ ಹಿನ್ನೆಲೆಯಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಜಾನಪದ ಉತ್ಸವ ಆಚರಿಸುತ್ತಿದೆ. ವಿದ್ಯಾರ್ಥಿಗಳು ಸಹ ಜಾನಪದ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ನಿವೃತ್ತ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯೆ ಶೋಭಾ ಮಾತನಾಡಿದರು. ಪೂರ್ವಿಕರು ಬಳಸುತ್ತಿದ್ದ ರಾಗಿ ಬೀಸುವ ಕಲ್ಲು, ಬತರ್ದತ ಕುಟ್ಟುತ್ತಿದ್ದ ಒನಕೆ, ಮಡಕೆಗಳು, ನೇಗಿಲು ಮತ್ತಿತರ ಹಲವಾರು ವಸ್ತುಗಳು, ದವಸ ಧಾನ್ಯಗಳು, ಸಿರಿಧಾನ್ಯಗಳು, ಕಬ್ಬು, ರಾಗಿ ಮತ್ತಿತರ ಬೆಳೆಗಳ ಪ್ರದರ್ಶನ ಸೊಗಸಾಗಿತ್ತು. ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ಭೇಟಿ ನೀಡಿ ತಮಗೆ ಗೊತ್ತಿಲ್ಲದ ಹಲವಾರು ವಸ್ತುಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದರು. ಕಾಲೇಜಿನ ವಿದ್ಯಾರ್ಥಿನಿಯರು ಸೀರೆಗಳನ್ನು ಉಟ್ಟು ಮಿಂಚುತ್ತಿದ್ದರು. ಪ್ರಾಧ್ಯಾಪಕ ವರ್ಗವೂ ಸಹ ಗ್ರಾಮೀಣ ಸೊಗಡಿನ ಪಂಚೆ ಶರ್ಟ್ ಧರಿಸಿದ್ದು ವಿಶೇಷವಾಗಿತ್ತು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಟೊಮೊಟೊ ಕಿಂಗ್ ಶಬ್ದಿರುದ್ದೀನ್, ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು, ಪೋಷಕರು ಭಾಗವಹಿಸಿದ್ದರು.
ಸೈಡಿಂದ ನೋಡಿ ಮೇಡಮ್, ಸೈಡಿಂದ ಮಾಡಿ. ಚಪ್ಪಾಳ. ಕಾರಣ ಏನಪ್ಪ ಅಂತಂದ್ರೆ ನಮ್ಗೆಲ್ಲ ಈಗಾಗಲೇ ಕೊಠಡಿಗಳ ಕೊರತೆ ಇದೆ. ಈ ಕೊರತೆನ ನೀಗಿಸಲು ಬೇರೆ ಇಲಾಖೆಯ ಒಂದು ಜಾಗವನ್ನ ನಮಗೆ ಹಸ್ತಾಂತರ ಮಾಡಿ ಈಗ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ. ಇದು ಒಂದು ಸಂಭ್ರಮದಲ್ಲಿ ಇರಬೇಕು. ಹೇಗಿರ್ಬೇಕು ಸಂಭ್ರಮ ಅಂದ್ರೆ ನಿಮ್ಗಿರ್ತಕ್ಕಂಥ ಎಲ್ಲ ಒಂದು ಏನು ನಾವು ಹಿಂದೆಲ್ಲ ಉಪಯೋಗಿಸಿದ್ದೀವಿ, ಈಗಲೂ ಸಹಿತ ಉಪಯೋಗಿಸಿದ್ದೀವಿ ಒಂದಷ್ಟೊಂದ. ಇವೆಲ್ಲ ಪರಿಚಯ ಇದೆ ನಿಮಗೆ? ಇವೆಲ್ಲ ಪರಿಚಯ ಇದೆಯಾ? ನೋಡಿದ್ದೀರಾ? ಇವೆಲ್ಲ ಉಪಯೋಗಿಸಿದ್ದೀರಾ? ಆದ್ರೆ ಉಪಯೋಗಿಸಿದ್ರೆ ತುಂಬಾ ಸಂತೋಷ. ಯಾಕೆಂತಂದ್ರೆ ಈ ಸೊಗಡು ನಿಮ್ಮಲ್ಲಿ ಈಗ ಇಲ್ಲ. ಈಗ ನಾನು ಇವೆಲ್ಲದಕ್ಕೂ ಮುಖ್ಯವಾಗಿ ಕರ್ನಾಟಕ ಕಂಡಂತ ಅಪ್ರತಿಮ ಒಬ್ಬ ಜನಪದ ಬೆಳವಣಿಗೆ ಬರೆದಂತ ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರನ್ನು ನಾನು ಸ್ಮರಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರು ನಾನು 2ನೇ ತರಗತಿ ಇರುವಾಗ ನಮ್ಮ ಊರಿಗೆ ಬಂದು, ಆಗ ನಮ್ಮೂರು ತುಂಬಾ ಹೋರಾಟಕ್ಕೆ ಫೇಮಸ್ ಆಗಿತ್ತು. ಅಂತ ಸಮಯದಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿರ್ತಾರೆ. ಆಕ್ಚುಲಿ ಅವರಿಂದ ನಮ್ಮೊಂದು ಬಡವಳಿಯಾಗಿ ಸ್ಟೇಟ್ ಬೈ ಸ್ಟೇಟ್ ಬಂತು. ಈಗೆಲ್ಲ ನೀವು ನೋಡಿರ್ಬೋದು ಜನಪದ ಲೋಕ ಕೇಳಿದ್ದೀರಾ? ನೋಡಿದ್ದೀರಾ? ಅದನ್ನ ಸಂಸ್ಥಾಪಕರು ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರು. ಅವರ ಉದ್ದೇಶ ಈ ಹಳ್ಳಿ ಸೊಗಡನ್ನು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರ್ತಕ್ಕಂಥ ಜನರೇಷನ್ಗೆ ಇದು ಹಾಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಉಳಿಸ್ಕೊಂಡಿದ್ದಾರೆ. ನೀವು ಸಹಿತ ಇದನ್ನು ಹಾಗೆ ಕಂಟಿನ್ಯೂ ಮಾಡಿ. ಸೊ ಈ ಒಂದು ಎಲ್ಲ ಥಿಂಗ್ಸ್ ಇಲ್ಲೇನೇನು ಜನಪದ ಅಂತ ನಾವೇಳ್ತೀವಿ, ವಸ್ತು ಪ್ರದರ್ಶನದಲ್ಲಿರ್ತಕ್ಕಂಥ ಎಲ್ಲ ಒಂದು ವಸ್ತುಗಳನ್ನ ನೀವು ನೋಡಿ, ಆನಂತರ ನೀವು ಸದ್ಯಕ್ಕೆ ಒಂದು ತಿನಿಸು ಸಹಿತ ಇದ್ದಾವೆ, ಅದನ್ನು ಸಹಿತ ನೀವು ಸೇರ್ಬೋದು ಆನಂತರ. ಸೊ ಇಷ್ಟು ಮಾತಾಡ್ತಾ, ಯಾಕಂದ್ರೆ ನಾವು ಇಲ್ಲಿ ಜನಿಸಿರುವಂತಹ ವಿದ್ಯಾರ್ಥಿಗಳಾಗಲಿ, ಇಲ್ಲ ನಮ್ಮ ವೇದಿಕೆ ಮೇಲಿರುವಂತಹ ಗಣ್ಯರಾಗಲಿ, ಎಲ್ಲರೂ ಸಹ ಹಳ್ಳಿಯಿಂದ ಬಂದಿರುವಂತಹ ವ್ಯಕ್ತಿಗಳು. ಹೌದಾ? ಯಾಕಂದ್ರೆ ಇನ್ಕ್ಲೂಡಿಂಗ್ ನಾನು ನಮ್ಗೆ ಈ ನಗರ ಜೀವನ ಗೊತ್ತಾಗಿದೆ. ನಾನು ಮುಖ್ಯವಾದಂತಹ ವ್ಯಕ್ತಿ. ನಮ್ಮ ದೇಶದ ಬೆನ್ನೆಲುಬು ರೈತ ಎಂದರೆ ತಪ್ಪಾಗಲಾರದು. ಯಾಕಂದ್ರೆ ನಾವು ಇತ್ತೀಚಿನ ದಿನದಲ್ಲಿ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ರೈತರೇ ಮುಖ್ಯ ಕಾರಣ. ಅವರು ದುಡಿಮೆ ಮಾಡಿಲ್ಲ ಅಂತಂದ್ರೆ ನಾವು ಆರೋಗ್ಯವಾಗಿರೋದಕ್ಕೆ ಆಗೋದಿಲ್ಲ. ಆದ್ದರಿಂದಲೇ ಎಲ್ಲ ರೈತರನ್ನು ಈ ಹೊತ್ತಿನ ದಿನದಲ್ಲಿ ನಾನು ನೆನಪಿಸಿಕೊಳ್ಳುತ್ತ ಅವರಿಗೆ ನನ್ನ ಸ್ವಾಷ್ಟಾಂಗ ನಮಸ್ಕಾರಗಳನ್ನ ಹೇಳಕ್ಕೆ ಬಯಸುತ್ತೇನೆ. ಹೌದಲ್ವಾ? ಯಾಕಂದ್ರೆ ಫಸ್ಟ್ ರೈತರನ್ನ ಸ್ಪರ್ಧೆ ಮಾಡಿದ್ದು ನಮ್ಮೆಲ್ಲ ಜೀವನಕ್ಕೆ ಅವರೇ ಆಧಾರ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಜೀವನ ಹೇಗಿತ್ತು ಅಂತಂದ್ರೆ, ಪ್ರಾಚೀನ ಕಾಲದಲ್ಲಿ ಆಹಾರದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಎಲ್ಲ
ದೇಶ ಅಂತಲೂ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ಅಲ್ಲಿಯ ಜೀವನನ ಬರಿತಾ ಇದ್ದೀವಿ. ಉದಾಹರಣೆಗೆ ಬೇಕು ಅಂತಂದ್ರೆ ಹಳ್ಳಿಯಲ್ಲೂ ಈವಾಗಲೂ ಸಹ ಒಂದು ಸಾಂಬಾರ್ ಮಾಡಬೇಕು ಅಂತಂದ್ರೆ ಸಹ ಒರಳುಕಲ್ಲು ಉಪಯೋಗಿಸ್ತಾರೆ. ಹೌದಾ ಅಲ್ವಾ? ನೀವು ನೋಡಿದಿರಾ ಇಲ್ವಾ ಗೊತ್ತಿಲ್ಲ, ನಾವು ನೋಡಿದ್ದೀವಿ. ನೋಡಿದ್ದೀರಾ? ಒರಳುಕಲ್ಲ ನೋಡಿದ್ದೀರಾ? ಯಾಕಂದ್ರೆ ಬಿಟ್ಟಿದ್ದೀರಾ. ಅದರಲ್ಲಿ ಸಾಂಬಾರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಎಷ್ಟು ರುಚಿ ಇರ್ತಿತ್ತು ಅಂತಂದ್ರೆ ಇವಾಗ ನಾವು ಅದನ್ನು ಮಿಕ್ಸಿಯಲ್ಲಿ ಮಾಡಿದ್ರೆ ಅಷ್ಟು ರುಚಿ ಸಿಗಲ್ಲ. ಹೌದಲ್ವಾ? ಮತ್ತೆ ಅದನ್ನು ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹೇಳ್ಬೋದು. ಮಾಡಬೇಕಂದ್ರೆ ತುಂಬಾ ಕಷ್ಟ ಈಗ. ಆದರೆ ಮೊದಲ ಕಾಲದಲ್ಲಿ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರು ಸರಿ ನಾಟಿ ಗೊಬ್ಬರಗಳು ಆಗ್ತಾ ಇದ್ದವು, ಅವಾಗ ಆರೋಗ್ಯ ಚೆನ್ನಾಗಿತ್ತು. ಈಗಂತೂ ಆರೋಗ್ಯಕ್ಕೂ ರೆಡಿಮೇಡ್ ಫುಡ್ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿಲ್ಲ. ರಾಗಿ ಮಾಡ್ಕೊಡಿರಿ ಇಲ್ಲ, ರಾಗಿ ಮಾಡ್ಕೊಡಿ ಅಲ್ಲ, ಬೇರೆ ಬೇರೆ ಈಗೆಲ್ಲನೂ ಇಂಗ್ಲೀಷ್ ಮೆಡಿಸಿನ್ಸ್ ಟೈಪ್ ಬಂದಿದೆ, ಹಾರ್ಲಿಕ್ಸ್ ಅಂತೆ, ಬೂಸ್ಟ್ ಅಂತ ಬರೀತಾರೆ. ಆವಾಗ ಆರೋಗ್ಯ ಚೆನ್ನಾಗಿತ್ತು, ಇವಾಗ ಆರೋಗ್ಯ ಚೆನ್ನಾಗಿಲ್ಲ. ಸೊ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಕಷ್ಟಪಟ್ಟು ದುಡಿಬೇಕು. ರೈತ ಈ ದೇಶಕ್ಕೆ ಬೆನ್ನೆಲುಬು. ಮಕ್ಕಳೇ, ನಿಮಗೆಲ್ಲ ಹೇಳೋದಷ್ಟೇ, ಮೊದಲಿನಿಂದ ಈ ಎಷ್ಟೇ ಕಷ್ಟಪಡಲಿ ಬೆಳಗ್ಗೆಯಿಂದ ಸಾಯಂಕಾಲ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎತ್ತೊಂದು ಗಳಿಗೆ ನೆನೆದೇನ ಅಂತ ಒಂದು. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ, ಕೂಸು ಕಂದಮ್ಮ ಒಳವರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ. ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಕಡೂರ ತಿಟ್ಟ ಹತ್ತಿ ತಿರುಗಿ ನೋಡ್ಯಾಳ. ಬಹುಶಃ ನೀವೆಲ್ಲ ಒಂದು ಕಡೆಗೆ ಇವೆಲ್ಲ ಗಮನಿಸ್ತಾ ಇದ್ರೆ ಇವ್ಯಾವೂ ಸಹ ಶ್ರೇಷ್ಠವಾದ ಕವಿಗಳು ಬರೆದಂಥ ಹಾಡುಗಳಲ್ಲ, ಗೀತೆಗಳಲ್ಲ. ಇವೆಲ್ಲ ಯಾವುದೇ ಆಸ್ಥಾನದ ಕವಿಗಳ ಅಥವಾ ಆಸ್ಥಾನದ ರಾಜರ ಆಶ್ರಯವನ್ನು ಪಡೆದಂಥ ಕವಿಗಳಲ್ಲ ಇವೆಲ್ಲ. ಎಲ್ಲೋ ಒಂದು ಕಡೆಗೆ ಅಜ್ಞಾತವಾಗಿ ಉಳಿದು ಜನರ ಬದುಕಿನ ಜೊತೆಗೆ ಮಣ್ಣಿನ ಮಕ್ಕಳಾಗಿ ಬೆಳೆದಂತಹ ಅಜ್ಞಾತ ಕವಿಗಳ ಸೃಷ್ಟಿಗಳು ಇವೆಲ್ಲ. ಇವೇ ನಿಜವಾದ ಜನಪದ ಸಂಸ್ಕೃತಿ ಅಂತ ಅರ್ಥ. ಅಂದ್ರೆ ಈ ನೆಲಮೂಲ ಸಂಸ್ಕೃತಿ ಇದೆಯಲ್ಲ, ಇದು ನಶಿಸಿ ಹೋಗ್ತಾ ಇದೆ. ನಶಿಸಿ ಹೋಗುವ ನೆಲ ಸಂಸ್ಕೃತಿಗಳಿಗೆ ಒಂದು ಈ ಮೂಲಕ ನಾವು ಎಲ್ಲ ಒಂದು ಕಡೆಗೆ ಬೆಲೆ ಕಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಉತ್ಸವಗಳನ್ನು ಆಚರಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನನಗೆ 98ರಲ್ಲಿ ಕೆಲಸಕ್ಕೆ ಸೇರಿದಾಗ ಮುಳಬಾಗಿಲಲ್ಲಿ ಸೇರಿದ್ರು. ಅಲ್ಲಿ ನಮ್ಮ ಗೆಳೆಯರು ಒಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ನನಗೊಂದು ಮಾತು ಕೇಳಿದ್ರು, ರಾಗಿ ಎಲ್ಲಿ ಬೆಳೆಯುತ್ತೆ ಸಾರ್ ಅಂತ ಕೇಳಿದ್ರು. ರಾಗಿ ಮರಗಳಲ್ಲಿ ಬೆಳೆಯುತ್ತಾ ಅಂತ ಕೇಳಿದ್ರು. ಇನ್ನೊಂದು ಮಾತು ಅಂದ್ರೆ, ಒಬ್ಬ ಪ್ರಾಧ್ಯಾಪಕ ರಾಗಿಯನ್ನ ಮರದಲ್ಲಿ ಬೆಳೆಯುತ್ತಾ ಅಂತ ಕೇಳ್ತಾರೆ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಜನಪದ ಸಂಸ್ಕೃತಿಯ ಹೊರಗಿದ್ದೀವಿ. ರಾಗಿ ಮರದಲ್ಲಿ ಬೆಳೆಯುತ್ತಾ ಅಂತ ಕೇಳುವಂತ ಮೇಷ್ಟ್ರಿದ್ದಾರೆ ಅಂತಂದ್ರೆ ಈಗಿನ ಜನಾಂಗಕ್ಕೆ ರಾಗಿ ಅನ್ನೋದು ಎಲ್ಲಿದೆ, ಅದು ಹೇಗಿದೆ, ನಾವು ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ಆದ್ರೆ ಭತ್ತ ನೋಡಿರಲ್ಲ, ರಾಗಿನ ನೋಡಿರಲ್ಲ. ಆದರೆ ಈ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಈ ಜನಪದ ಉತ್ಸವವನ್ನು ಮಾಡಿ ಅಂತ ಹೇಳಿ ಹೇಳಿರೋದ್ರಿಂದ ಬಹಳ ಮುಖ್ಯವಾಗಿ ಒಂದು ಸಾರ್ಥಕ ಪ್ರಯತ್ನ ಅಂತ ಕಾಣಿಸುತ್ತೆ. ಇವತ್ತಿನ ಯುವಜನಾಂಗಕ್ಕೆ, ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಈ ಜನಪದ ಸಂಸ್ಕೃತಿಯ ಸಲಕರಣೆಗಳಾಗಿ, ದವಸ ಧಾನ್ಯಗಳಾಗಿ ನಮಗೆ ಅರಿವಿಗೆ ಬಂದಿರಲ್ಲ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಆ ಸಲಕರಣೆಗಳ ಪ್ರದರ್ಶನವನ್ನು ಇಟ್ಟಿದ್ದೀವಿ. ಇದು ಗಮನಿಸಿಕೊಂಡು ಒಂದಷ್ಟು ಕಾಲ ನಾವೆಲ್ಲ ಒಂದು ಕಡೆಗೆ ಮತ್ತೆ ನಾವು ಹಿಂದಕ್ಕೆ ಹೋಗಿ ನಮ್ಮ ಪೂರ್ವಿಕರು ಹೇಗಿದ್ದು, ಅವರು ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ಸಾರ್ಥಕವಾಗುತ್ತೆ ನಾವು ಗಮನಿಸಿದ್ರೆ ಅಂತ ಬಹುಶಃ ಮುಖ್ಯವಾಗಿ ಹೆಚ್ಚು ಮಾತಾಡೋದಿದೆ. ಆದರೆ ನಮ್ಮ ವಿದ್ಯಾರ್ಥಿನೆಲ್ಲ ಇವತ್ತು ಸಂಭ್ರಮದಿಂದ ಸಂತೋಷವಾಗಿ ಇವತ್ತು ಉತ್ಸವನ ಆಚರಿಸ್ತಾರೆ. ಅವರನ್ನು ಕಣ್ತುಂಬಿಸ್ಕೊಳ್ಳೋಣ. ನಿಮಗೆಲ್ಲ ಒಳ್ಳೆಯದಾಗಲಿ.